ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಎಜೆ ಮಾತಾಡ್ತಾ ಇದ್ದೀನಿ ಅಂಡ್ ನೀವು ನೋಡ್ತಾ ಇದ್ದೀರಾ ಎಜೆ ವ್ಲಾಗ್ಸ್. ಇವತ್ತು ನಾನು ಯಾಕೆ ಈ ಡ್ರೆಸ್ ಅಲ್ಲಿ ಬಂದಿದ್ದೀನಿ ಅಂತ ನಿಮ್ಗೆಲ್ಲ ಗೊತ್ತಿರಲ್ಲ ಅನ್ಸುತ್ತೆ. ಶಾಕ್ ಆಗ್ಬಿಡ್ತೀರಾ ನೀವು ಕೂಡ. ಏನ್ ಹಂಗ್ ನೋಡ್ತಾ ಇದೀಯಾ? ಶಾಕ್ ಆಯ್ತಾ? ಫಾರ್ ದಿ ಫಸ್ಟ್ ಟೈಮ್ ನಾನು ಕೂಡ ಪಬ್ಲಿಕ್ ಅಲ್ಲಿ ಈ ತರ ಬ್ಲಾಗ್ ನ ಮಾಡ್ತಾ ಇದ್ದೀನಿ. ನೋಡಿ, ವೆಯ್ಟ್ ಮಾಡಿ, ಚೆನ್ನಾಗಿರುತ್ತೆ ಬ್ಲಾಗು. ಸೊ ಇವತ್ತು ನಾನು ಈ ಡ್ರೆಸ್ ಅಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತ ಅಂದ್ರೆ, ಅಂಡ್ ಇದು ಕೂಡ ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ. ಹೊರಗಡೆ ಬಂದು ಪಬ್ಲಿಕ್ ಅಲ್ಲಿ ಮಾಡೋದು ನನಗೂ ಕೂಡ ಸ್ವಲ್ಪ ನರ್ವಸ್ ಫೀಲ್ ಆಗ್ತಾ ಇದೆ. ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಒಳ್ಳೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಇವತ್ತಿನ ಟಾಸ್ಕ್ ಏನಪ್ಪಾ ಅಂತ ಅಂದ್ರೆ, ನಾನು ಈ ಡ್ರೆಸ್ ಅಲ್ಲಿ ಹೋಗ್ಬಿಟ್ಟು ಒಂದು ರ್ಯಾಂಡಮ್ ಆಗಿ ಯಾವ್ದಾದ್ರು ಹುಡುಗಿ ಹತ್ರ ಹೋಗ್ಬಿಟ್ಟು ಅವಳು ನನ್ನನ್ನ ಇಂಪ್ರೆಸ್ ಮಾಡ್ಬೇಕು. ಆ ತರ ಹೋಗ್ಬಿಟ್ಟು ನಾನು ನಿಂತ್ಕೊಂತೀನಿ ಅಂಡ್ ಕೇಳ್ತೀನಿ, ನನ್ನನ್ನ ಇಂಪ್ರೆಸ್ ಮಾಡಿ ಅವ್ರು ನನ್ನ ಡೇಟಿಗೆ ಕರ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ವಾಟ್ ಎವರ್, ಲೈಕ್ ನನ್ನ ಜೊತೆ ರೀಲ್ಸ್ ಆದ್ರೂ ಮಾಡ್ಬೋದು, ಇಲ್ಲ ಅಂದ್ರೆ ಅವ್ರನ್ನ ನಾನು ಕರ್ಕೊಂಡೋಗಿ ಏನಾದ್ರು ಕೊಡಿಸ್ಬೋದು, ಇಲ್ಲ ನನ್ನ ಜೊತೆ ಹೋಗ್ಬಿಟ್ಟು ಸ್ವಲ್ಪ ಏನಾದ್ರು ತಿನ್ನಕ್ಕಾದ್ರೂ ಬರ್ಬೋದು. ವಾಟ್ ಅ ವಿಷನ್, ವಾಟ್ ಅ ಥಾಟ್. ಅಲ್ಲಾಗಿ ಲೆವೆಲ್ಗೆ ಬಂದ. ಸೊ ಇದನ್ನ ಮಾಡ್ಬೇಕು ಅಂತ ಇದೀನಿ. ನೋಡೋಣ ಎಷ್ಟು ಜನ ನಮ್ಮ ಪಬ್ಲಿಕ್ ಅಲ್ಲಿ ಎಷ್ಟು ಜನ ನನ್ನನ್ನ ಈ ತರ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಲೈಕ್ ಏನಂತಾರೆ, ಟ್ರೀಟ್ ಮಾಡ್ತಾರೆ, ಇಲ್ಲ ಡೇಟ್ ಮಾಡ್ತಾರೆ. ನೋಡೋಣ, ಬನ್ನಿ ಹೋಗೋಣ. ಅದೇನು ಗೊತ್ತಾಗ್ತಾ ಇಲ್ಲ ಗೈಸ್. ಬಂದಿದ್ದೀನಿ ನಾನು ಮಾಲ್ಗೆ, ಹುಡುಕ್ತಾ ಇದ್ದೀನಿ, ಯಾವ ಹುಡುಗಿರು ಸಿಗ್ತಲ್ಲ. ನಮ್ಗೆ ಬೇಕಾಗಿರೋದೇನಂದ್ರೆ ಕನ್ನಡ ಹುಡುಗಿರು ಯಾರು ಇಲ್ಲ ಇಲ್ಲಿ. ಹುಡುಕ್ತಾ ಇದ್ದೀನಿ ಯಾರಾದ್ರೂ ಸಿಗ್ತಾರಾ ಅಂತ, ಯಾರಾದ್ರೂ ನನ್ನನ್ನು ಇಂಪ್ರೆಸ್ ಮಾಡ್ತಾರ ನೋಡೋಣ. ಹೋಗ್ತಾ ಇದ್ದೀನಿ. ನನಗೂ ಸ್ವಲ್ಪ ನರ್ವಸ್ ಫೀಲ್ ಆಗ್ತಾ ಇದೆ. ಯಾರನ್ನ ಕೇಳೋದು, ಯಾರನ್ನ ಬಿಡೋದು, ಎಲ್ಲ ನೋಡಿದ್ರೆ ಜಾಸ್ತಿ ಜನನೇ ಬರ್ತಾ ಇದಾರೆ. ಬರೀ ಇಂತದೆಯಾ? ಅಯ್ಯೋ, ಎಲ್ರು ನೋಡ್ಕೊಂಡು ಹೋಗ್ತಾರೆ ಗೈಸ್. ನನ್ನ ಫುಲ್ ಭಯ ಆಗ್ತಾ ಇದೆ. ನನಗೆ ಏನ್ ಮಾಡ್ಬೇಕೇನೋ ಗೊತ್ತಾಗ್ತಾ ಇಲ್ಲ. ಆಕ್ಚುಲ್ ಆಗಿ ನಾನು ಬಂದಿದ್ದು ಟಾಸ್ಕ್ ಮಾಡಕ್ಕೆ, ಬಟ್ ಟಾಸ್ಕ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ಯಾಕಂದ್ರೆ ಯಾರು ಕಾಣಿಸ್ತಾನೆ ಇಲ್ಲ. ಇವತ್ತು ಸಂಡೇ ಆದ್ರೂ ಯಾರು ಕಾಣಿಸ್ತಾ ಇಲ್ಲ ನನಗೆ ಹುಡುಗಿರು. ಸೊ ನೋಡೋಣ ಏನಾಗುತ್ತೆ. ಹುಡ್ಕೋಣ, ಟಾಸ್ಕ್ ಮಾಡ್ಬೋದು, ಮಾಡೋಣ. ಓ ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಸೊ ಗೈಸ್, ವಿಡಿಯೋನ ನಾನು ಅಲ್ಲೇ ಸ್ಟಾಪ್ ಮಾಡಬೇಕಾಯ್ತು. ವಿಡಿಯೋ ನಂದು ಲೈಕ್ ನನ್ನ ಟಾಸ್ಕ್ನ ನಾನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಅದು ಇನ್ಕಂಪ್ಲೀಟ್ ಆಗಿದೆ. ಸೊ ಏನಪ್ಪ ರೀಸನ್ ಅಂತ ಅಂದರೆ, ಮಾಲಲ್ಲಿ ನಾನು ವ್ಲಾಗ್ ಆಗಲಿ ಇಲ್ಲ ಟಾಸ್ಕ್ ಆಗಲಿ ಮಾಡೋ ಹಾಗಿಲ್ಲ. ಅವ್ರು ನನಗೆ ಅಲೋ ಮಾಡಲಿಲ್ಲ ಮಾಲಲ್ಲಿ. ಏನಾಯಿತು ಅಂತಂದರೆ, ನಾನು ಸ್ಟಾರ್ಟ್ ಮಾಡಿದಾಗ ಸೆಕ್ಯೂರಿಟಿ ಬಂದುಬಿಟ್ಟು ನನಗೆ ಹೇಳಿದ್ದೇನು ಅಂತ ಅಂದರೆ, ನೀವು ಅಕಸ್ಮಾತ್ ಇಲ್ಲಿ ವ್ಲಾಗ್ ಆಗಲಿ ಇಲ್ಲ ಶೂಟ್ ಆಗಲಿ ಇಲ್ಲ ಅಂದರೆ ಏನಾದರೂ ಮಾಡಬೇಕು ಅಂತ ಅಂದರೆ ಅದಕ್ಕೆ ಚಾರ್ಜಸ್ ಆಗುತ್ತಂತೆ. ಸೊ ಆಮೇಲೆ ನಾನು ಕೇಳಿದೆ, ಏನಕ್ಕೆ ಚಾರ್ಜ್ ಆಗುತ್ತೆ, ನಾವೇನು ಕ್ಯಾಮ್ರಾ ಏನು ತಂದಿಲ್ಲ, ಯಾಕೆ ಮತ್ತೆ ಇದಾಗೋದು ಅಂತ ಅಂದೆ. ಸೊ ಆಮೇಲೆ ಅವ್ರ ಸೂಪರ್ವೈಸರ್ ಹತ್ರ ಕಾಲ್ ಮಾಡಿಬಿಟ್ಟು ಕೊಟ್ಟರು. ಸೊ ನಾನು ಅವ್ರ ಹತ್ರ ಮಾತಾಡಿದೆ. ಅವ್ರು ಹೇಳಿದ್ದೇನಂತ ಅಂದರೆ, ನೀವೇನೇ ಮಾಡಬೇಕಾದ್ರೂ ಇಲ್ಲ ಲೈಕ್ ವ್ಲಾಗ್ ಆಗಲಿ ಇಲ್ಲ ಶೂಟ್ ಆಗಲಿ ಏನೇ ಮಾಡಬೇಕು ಅಂದ್ರೂ ಚಾರ್ಜಸ್ ಇರುತ್ತೆ ನಿಮಗೆ ಅಂತ. ಸೊ ಮಾಲಲ್ಲಿ ಏನೇ ಮಾಡಬೇಕು ಅಂದರೂ ಅಮೌಂಟ್ ಪೇ ಮಾಡಬೇಕಾಗಿರುತ್ತೆ. ಸೊ ಅದನ್ನ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡಿದ್ದೇನೆ ಅಂತ ಅನ್ಕೋಬಹುದು, ಬಟ್ ಈ ವಿಡಿಯೋನ ನಾನು ನೆಕ್ಸ್ಟ್ ವೀಕೆಂಡ್ ಅಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಇದೇ ಟಾಸ್ಕ್ನ ನಾನು ನೆಕ್ಸ್ಟ್ ವೀಕಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಈ ಟಾಸ್ಕ್ನ ನಾನು ಮಾಡಬೇಕು ಅಂತಾನೆ ಇದ್ದಿದ್ದು, ಬಟ್ ಇವತ್ತಾಗಿಲ್ಲ. ಅದೇ ಟಾಸ್ಕ್ನ ನಾನು ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಆದರೂ ಬಟ್ ಮಾಲಲ್ಲ, ಬೇರೆ ಕಡೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಈ ಟಾಸ್ಕ್ನ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ನಿಮಗೆ ಎಂಟರ್ಟೈನ್ ಕೊಡ್ತೀನಿ. ಗೈಸ್, ನನ್ನ ಟಾಸ್ಕ್ನ ನಾನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತು ಏನು ಅಂದರೆ, ಮದರ್ಸ್ ಡೇ ಇದೆಯಲ್ಲ, ಮದರ್ಸ್ ಡೇಗೋಸ್ಕರ ನಾನು ಇವಾಗ ಒಂದು ಕೇಕ್ ತೊಗೊಂಡೋಗ್ಬೇಕು. ಪ್ರತಿ ಸತಿ ಮಾಡ್ತಾ ಇದ್ದೆ, ಈ ಸತಿನೂ ಮಾಡಬೇಕು ಅಂತ ಬಂದಿದ್ದೀನಿ. ಅಣ್ಣ, ಅರ್ಧ ಕೆಜಿ ಚಾಕ್ಲೇಟ್ ಕೇಕ್ ಇದೆಯಾ? ಐಸ್ ಕೇಕ್ ಇದೆಯಾ? ನಾರ್ಮಲ್ಲು? ಪ್ರತಿ ವರ್ಷ ತಗೊಂಡು ನಾನು ಹೋಗ್ಬಿಟ್ಟು ವುಮೆನ್ಸ್ ಡೇಗೆ ಒಂದ್ಸತಿ ಮತ್ತೆ ನಮ್ಮಮ್ಮ ಬರ್ತ್ಡೇಗೆ ಒಂದ್ಸತಿ ನಾನು ವಿಶ್ ಮಾಡಿಬಿಟ್ಟು ಕೇಕ್ ಕಟ್ ಮಾಡ್ತಿದ್ದೆ. ಇವತ್ತು ನಾನು ಅಲ್ಲಿ ವ್ಲಾಗ್ ಆಗಿಲ್ಲ ಅಂದ್ಬಿಟ್ಟು ಇವಾಗ ಕೇಕ್ ಕಟ್ ಮಾಡೋದು ವ್ಲಾಗ್ನ ಮಾಡಬೇಕು. ಅಣ್ಣ, ಇದೊಂದು ಕೊಟ್ಬಿಡಿ ಚಾಕ್ಲೇಟ್ದು. ಏನೇನು ಗೈಸ್, ಬೇರೆಯವ್ರ ಬರ್ತಡೇ ಮಾಡೋದ್ಕಿಂತ ಬೇರೆಯವ್ರಿಗೆ ಫಂಕ್ಷನ್ ಮಾಡೋದ್ಕಿಂತ ಅಮ್ಮಂದ್ರದ್ದು ಮಾಡಬೇಕು, ಚೆನ್ನಾಗಿರುತ್ತೆ.
ಇಲ್ಲ ತಾನೆ ಅಲ್ಲಿಂದ ಹಂಗಿಂದ ಬರ್ತಾರೆ ಆದ್ರೂ ವುಮೆನ್ಸ್ ಡೇ ಗುಬ್ಬಿ ಅಂತ ಗುಬ್ಬಿ ಅಂತ ಬರೀಬೇಕು ಸೊ ಮದರ್ಸ್ ಡೇ ವುಮೆನ್ಸ್ ಡೇ ಅಲ್ಲ ಗೈಸ್ ಮದರ್ಸ್ ಡೇ ಇವತ್ತು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಓಕೆ ಮದರ್ಸ್ ಡೇ ಗುಬ್ಬಿ ಅಂತ ಬರೀಬೇಕು ಹಾ GUBBI ಕೇಕ್ ನೋಡ್ಬಾ ಕೇಕ್ ಪ್ರತಿ ವರ್ಷ ನಾರ್ಮಲ್ ಚಾಕ್ಲೇಟ್ ಕೇಕ್ ನ ತಗೊಂಡೋಗಿ ಬೋರ್ ಹೊಡಿತಿತ್ತು ಈ ವರ್ಷ ಸ್ವಲ್ಪ ಐಸ್ ಕೇಕ್ ನ ಟೇಸ್ಟ್ ಮಾಡ್ಸೋಣ ಚೆನ್ನಾಗಿರುತ್ತೆ ಒಂಥರ ಗಾಯ್ಸ್ ಆದ್ರೂ ಒಂದ್ ಸ್ವಲ್ಪ ಗಿಲ್ಟ್ ಫೀಲ್ ಆಗ್ತಿದೆ ಅಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ ಮಾಲಲ್ಲಿ ಅಂತ ಅಂದ್ಬಿಟ್ಟು ಒಟ್ನಲ್ಲಿ ಬಿಡಲ್ಲ ಪಕ್ಕ ಮಾಡೇ ಮಾಡ್ತೀನಿ ನೆಕ್ಸ್ಟ್ ವೀಕೆಂಡ್ ಅಲ್ಲಿ ಫಿಕ್ಸು ಇದೇ ಡ್ರೆಸ್ ಅಲ್ಲೇ ಹೋಗ್ತೀನಿ ಮತ್ತೆ ಮಾಲ್ಗೆ ಹೋಗಿದ್ದೆ ಅಂದ್ರೆ ಹೋಗ್ಬಿಟ್ಟು ನಾನು ಟಾಸ್ಕ್ ತಗೊಂಡಿದ್ದೆ ನಾನೇ ಟಾಸ್ಕ್ ತಗೊಂಡಿದ್ದೆ ಹೋಗ್ಬಿಟ್ಟು ಯಾವ್ದಾದ್ರು ಹುಡುಗಿ ನನ್ನನ್ನ ಇಂಪ್ರೆಸ್ ಮಾಡ್ಬಿಟ್ಟು ಡೇಟಿಂಗ್ ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ಮಕ್ಳು ಮಾಲಲ್ಲಿ ಬಿಡ್ಲೇ ಇಲ್ಲ ಮಾಲ್ ಒಳಗಡೆ ವಿಡಿಯೋ ಮಾಡಕ್ ಬಿಟ್ಟಿಲ್ಲ ಅಲ್ಲಿ ಮಾಲ್ ಒಳಗಡೆ ನೀವು ವಿಡಿಯೋ ಮಾಡ್ಬೇಕು ಅಂದ್ರೆ ಚಾರ್ಜಸ್ ಆಗುತ್ತೆ ಅನ್ಬಿಡ್ಬೇಕು ಬೇಡ ಬಿಡಿ ಆಯ್ತು ವಿಡಿಯೋ ಮಾಡ್ಲಿಕ್ಕೆ ಅದಕ್ಕೆಲ್ಲ ಚಾರ್ಜಸ್ ಇರುತ್ತೆ ಸರ್ ಹಂಗೆ ಹಿಂಗೆ ಅಂತ ಸೊ ಗೈಸ್ ಕೇಕ್ ಎಲ್ಲ ತಗೊಂಡಾಗಿದೆ ಈ ಕೇಕ್ ತಗೊಂಡು ಮನೆಗೆ ಹೋಗಿ ಅಮ್ಮಗೆ ಸರ್ಪ್ರೈಸ್ ಮಾಡೋದೆ ಮದರ್ಸ್ ಡೇ ಇರೋದ್ರಿಂದ ಈ ಸತಿ ಫಸ್ಟ್ ಟೈಮ್ ಐಸ್ ಕೇಕ್ ತಗೊಂಡಿದ್ದೀನಿ ಚಾಕ್ಲೇಟ್ ಕೇಕ್ ಜೊತೆಗೆ ಡೈರಿ ಮಿಲ್ಕ್ ತಗೊಂಡಿದ್ದೀನಿ ಜೊತೆಗೆ ಸ್ಪಾರ್ಕಲ್ ಕೊಟ್ಟಿದ್ದಾರೆ ಸರ್ಪ್ರೈಸ್ ಮಾಡಬೇಕು ಗೈಸ್ ಮದರ್ಸ್ ಡೇ ಅಲ್ಲ ಅದಕ್ಕೆ ಸೊ ಗೈಸ್ ಫೈನಲಿ ನಾನು ಮನೆಗೆ ರೀಚ್ ಆಗಿದ್ದೀನಿ ಅಂಡ್ ಇವತ್ತು ಮದರ್ಸ್ ಡೇ ನಮ್ಮ ತಾಯಿ ತಾಯಿ ಸೊ ಗೈಸ್ ಮನೆಯಲ್ಲೆಲ್ಲ ಕತ್ಲು ಏನನ್ನು ಇನ್ನ ಲೈಟ್ಸ್ ಯಾವ್ದು ಹಾಕಿಲ್ಲ ಮದರ್ಸ್ ಡೇ ಇದೆ ಕೇಕ್ ನ ತಂದಿದ್ದೀನಿ ಕೇಕ್ ಕಟ್ ಮಾಡ್ಬಿಟ್ಟು ಸೆಲೆಬ್ರೇಟ್ ಮಾಡೋಣ ಸೊ ಗೈಸ್ ಏನಾಗಿದ್ಯೋ ಅಷ್ಟೇ ತಾನೆ ಓಹೋ ಸ್ವಲ್ಪ ಅಂದ್ಕೊಂಡ್ಬಿಟ್ಟಿದೆ ಗಾಯ್ಸ್ ಇರ್ಲಿ ಸೊ ಗೈಸ್ ನಮಗ್ ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ತಾಯಿಗೆ ಮದರ್ಸ್ ಡೇಗೆ ಕೇಕ್ ಕಟ್ ಮಾಡೋಣ ಇದಕ್ಕೇನಾದ್ರೂ ಹೇಳ್ತೀರಾ ಮಿಸ್ ಗುಬ್ಬಿ ಏನಂಗ್ ಚಾಕ್ಲೇಟ್ ಕೇಕ್ ಬೇಕಿದೇನ್ ಬೇರೆ ಕೇಕ್ ತಗೊಂಬಂದಿದ್ಯಾ ಯಾಕೋ ಚೆನ್ನಾಯ್ತು ಅವ್ನು ಎಂಜಾಯ್ ಮಾಡ್ತಿದ್ದಾನ ನೋಡು ನಾನು ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆನೆ ಕೊಡು ಅಲ್ಲೇ ಕೊಡ ಕೆಳಗೆಲ್ಲ ಅನ್ಕೊಂಡ್ ಆಯ್ತು ಅದಕ್ಕೆ ಆಗ್ಲೇ ಅರ್ಧ ಸೊಟ್ಟ ಹೋಗ್ಬಿಟ್ಟೈತಲ್ಲ ಕೇಕು ನೀನೇ ಮಾಡ್ರದಪ್ಪ ಸೊ ಓಕೆ ಗೈಸ್ ಏನದು ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡೋಣ ನಾವು ಸ್ಪಾರ್ಕಲ್ ಅಂಡ್ಸು ಹಲೋ ಫಸ್ಟ್ ಹಚ್ಚು ನೀನೇ ಹಚ್ಬೇಕು ಯೋಗಿ ಕಡ್ಡಿಪಟ್ನ ತಂದು ಚಪ್ಪಾಳೆ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ. ಫಸ್ಟ್ ಟೈಮ್ ಚಾರ್ಲಿನೇ ಎದುರ್ಕೊಂಡಿಲ್ಲ ಗಾಯ್ಸ್ ಕಟ್ ಮಾಡು ಅಯ್ಯೋ ಎಲ್ಲಿ ಬಿತ್ತು ಬಿಡು ಚಾರ್ಲಿ ತಿಂತಾನಂತ ಬಿಡು ಹೋಗೋ ಮನೆಯಾಡ ಹೋಗು ಯಪ್ಪ ಎತ್ಕಣಕ್ಕೂ ಬರಲ್ಲ ಹಿ ಸೊ ಗೈಸ್ ಅವ್ರನ್ನ ಏನಾದ್ರು ಕೇಳೋಣ ಏನಾದ್ರು ಹೇಳು ಜ್ವರ ಚೆನ್ನಾಗಿದೆ ಥ್ಯಾಂಕ್ ಯು
ಅಷ್ಟೇ ಹ್ಮ್ ಏನಾದ್ರೂ ಹೊಗಳ್ಬೇಕು ಕುಬ್ಬಿ. ನನಗೆ ಈ ತರ ಅವಮಾನ ಆಗಿರೋ ನೇಣ ಕೊಡ್ತಿದ್ದೆ. ಬಟ್ ನಂಗೆ ಚಾಕ್ಲೇಟ್ ಏನ ಈ ತರ ಅವಮಾನ ಆಗಿರೋ ನಾನು ನೇಣ ಕೊಡ್ಬಿಡ್ತಿದ್ದೆ ಅಲ್ಲಿ. ಈಗ ಹೇಳ್ರಿ. ನಾನು ಆ ಥರ ಎಲ್ಲ ಮಾಡಲ್ಲ. ನಂಗೆ ಚಾಕ್ಲೇಟ್ ಇಷ್ಟ. ಓಕೆ ದೂರ. ನಂಗೆ ಚಾಕ್ಲೇಟ್ ಇಷ್ಟ. ಮತ್ತೆ ಐಸ್ ಕೇಕ್ ತಂದಿದ್ಯಾ? ಮತ್ತೆ ಇಟ್ಸ್ ಓಕೆ. ಇದು ಕೇಕ್ ಅಲ್ಲ ಚಿನಿ ಇದು. ಮತ್ತೆ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು. ಮತ್ತೆ ಇನ್ನೇನಾದ್ರೂ ಹೇಳ್ಬೇಕಾ? ನಂಗೆ ಐಸ್ ಕ್ರೀಮೇ ತಂದಿಲ್ಲ. ಹ್ಯಾಪಿ ಮದರ್ಸ್ ಡೇ. ಐಸ್ ಕ್ರೀಮ್ ತಂದಿಲ್ಲ. ಐಸ್ ಕ್ರೀಮ್ ಹೋಗಿ ಆಮೇಲೆ ಐಸ್ ಕ್ರೀಮ್ ತಗೊಂಬ, ಮರಿಬೇಡ. ಸೊ ಗಾಯ್ಸ್, ಫೈನಲಿ ಮದರ್ಸ್ ಡೇಗೆ ಕೇಕ್ ನ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡಾಗಿದೆ. ಇವಾಗ ನಮ್ಮಮ್ಮ ಕೇಕ್ ಇಷ್ಟ ಆಗ್ತಿಲ್ಲ ಅಂತೆ, ಐಸ್ ಇಷ್ಟ ಆಗ್ತಿದೆ ಅಂತೆ, ಐಸ್ ಕ್ರೀಮ್ ತರಬೇಕಂತೆ. ತರೋಣ. ನೋಡಿ ನೋಡಿ ಹೆಂಗ್ ತಿಂತಿದ್ದಾರೆ ಐಸ್ ಕ್ರೀಮ್ ಕೇಕ್, ಐಸ್ ಕೇಕ್ ನ. ಕೇಕ್ ಕಟ್ ಮಾಡಿದ್ವಿ, ಪಿಜ್ಜಾ ಕೊಟ್ವಿ, ಓಕೆ. ಹಾ, ಪಾರ್ಟಿ ಪಾರ್ಟಿಯಲ್ಲಿ ಪಿಜ್ಜಾ ಅಲ್ವಾ, ನಾವು ಕೇಕ್ ತಂದ್ಬಿಟ್ಟು ಕಟ್ ಮಾಡಿಸಿದೀವಿ. ಪಿಜ್ಜಾ ಕೂಡ ನಾನೇ ತಂದಿರೋದು. ಕೇಕ್ ಕೇಕ್ ನಂದು, ನಿಂದೇನು? ಪಾರ್ಟಿ ಯಾವಾಗ ಕೊಡಿಸ್ತೀರಾ ಮೇಡಮ್? ಇದು ಮದರ್ಸ್ ಡೇ ತಾನೇ ನೀವು ಗಿಫ್ಟ್ ಕೊಟ್ಟಿರೋದು. ಆದ್ರೂ ಚಿಲ್ಡ್ರನ್ಸ್ ಡೇ ಆದ್ರೆ ಏನು ಎಲ್ಲ ಒಂದೇ. ಇವಾಗ ನಾವು ಕೇಕ್ ಕಟ್ ಮಾಡಿಸಿದೀವಿ, ನಮಗೆ ನೈಟ್ ಪಾರ್ಟಿ ಬೇಕು. ನಾನು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ ಇವತ್ತು. ಆದ್ರೂ ಮಾಲಲ್ಲಿ ಅದಕ್ಕೆ ಒಬ್ರು ಹುಡುಗಿರು ಮಾಲಲ್ಲಿ ಬಿದ್ದಿಲ್ಲ, ಹಂಗೆ ಬಂದಿದ್ದಾನ. ಮಾಲಲ್ಲಿ ಒಬ್ರು ಹುಡ್ಗಿನೂ ಕೂಡ ಬಿದ್ದಿಲ್ಲ, ಹಂಗೆ ಓಡಿಸ್ಬಿಟ್ಟಿದ್ದಾರೆ. ಪಂಚೆ ಹಾಕೊಂಡಿದ್ದಾನ ಅಂತ ಕಳಿಸ್ಬಿಟ್ಟಿದ್ದಾರೆ. ಟಿಪ್ ಟಾಪ್ ಆಗಿ ರೆಡಿ ಆಗಿ ಹೋಗಿದ್ರು. ಗಾಯ್ಸ್, ಈ ತರ ಅವಮಾನ ಮಾಡ್ತಿದ್ದಾರೆ ನಮ್ಮಮ್ಮ ನನಗೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ. ನನಗೆ ಈ ತರ ಅವಮಾನ ಆಗಿದಾಗ ನಾನು ಚಡ್ಡಿಗೆ ನೇಣ ಕೊಡ್ತಿದ್ದೆ. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ರೆಡಿ ಆಗಿ ಹೋಗಿದ್ದೆ ಮಾಲ್ಗೆ, ರಿಜೆಕ್ಟ್ ಆಗ್ಬಿಟ್ಟೆ ಗೈಸ್. ಏನು ಜನ್ಮಕ್ಕೆ ಹೋಗೋ ಹೇಳಕ್ಕಾಗಲ್ಲ. ರಿಜೆಕ್ಟ್ ಮಾಡ್ಬಿಟ್ಟು ಆದ್ರೆ ತುಂಬಾ ಚೆನ್ನಾಗಿ ರೆಡಿ ಆಗಿದೆ ಬೆಳಗ್ಗೆ ಮಾತ್ರ. ಸೈಕಾಗಿ ರೆಡಿ ಆಗಿದ್ದೆ ಗೈಸ್. ಹೋಗಿ ಯಾವ್ದಾದ್ರು ಹುಡುಗಿ ಹತ್ರ ನನ್ನನ್ನ ಇಂಪ್ರೆಸ್, ನಾನು ಅವ್ರಿಗೆ ಇಂಪ್ರೆಸ್ ಆಗಿದ್ದೀನಿ ಅಂತ ಕೇಳೋದೇ ಬೇಡ, ಅವರೇ ಬಂದ್ಬಿಟ್ಟು ಪ್ರಪೋಸ್ ಮಾಡ್ತಿದ್ರೇನು ನನಗೆ. ಸೊ ಓಕೆ ಗೈಸ್, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಿದೆ ನೈಟ್ ಪಾರ್ಟಿ ಕೊಡ್ಸೋದಿದೆ. ನೈಟ್ ಓಕೆ, ನೀವು ನೈಟ್ ನಮಗೆ ಪಾರ್ಟಿ ಕೊಡಿಸ್ತೀರಾ ಅಂತ ವಿಷಯ ಕೇಳ್ಪಟ್ಟಿದ್ವಿ. ನ್ಯೂಸ್ ಅಲ್ಲೆಲ್ಲ ನಿಮ್ದೆ ಜಾಸ್ತಿ ವೈರಲ್ ಆಗ್ತಿದೆ. ಇದಕ್ಕೆ ಏನ್ ಹೇಳ್ತೀರಾ ಮೇಡಮ್? ಐ ಆಮ್ ಸಾರಿ, ಯಾವ ಪಾರ್ಟಿನೂ ಇಲ್ಲ ಇದಕ್ಕೆ. ಮತ್ತೆ ವ್ಲಾಗ್ ಇಲ್ಲಿಗೆ ನಾವು ಎಂಡ್ ಮಾಡ್ತಿದೀವಿ. ಸಾರಿ, ನಮಗೆ ನೈಟ್ ಪಾರ್ಟಿ ಬೇಕು. ಓಕೆ ಫ್ರೆಂಡ್ಸ್, ಬಾಯ್. ಇನ್ಮೇಲೆ ಈ ಅಕೌಂಟ್ ಅಲ್ಲಿ ಯಾವ್ದೇ ಬ್ಲಾಗ್ಸ್ ಬರಲ್ಲ, ಅದಕ್ಕೆ ಕಾರಣ ಮಿಸ್ ಶೋಭಾ. ಹೌದಾ? ಪಾರ್ಟಿ ಕೊಡಿಸ್ತಿಲ್ಲ ಅವರು. ಸೊ ಚಾಕ್ಲೇಟ್ ಕೊಡಿಸ್ತೀನಿ. ಚಾಕ್ಲೇಟ್ ನಾನು ಚಾಕ್ಲೇಟ್ ಆಗ್ಲೇ ತಂದಿದ್ದೀನಿ, ಇಲ್ಲಿದಾವೆ ಎರಡು ಚಾಕ್ಲೇಟ್. ಚಾಕ್ಲೇಟ್ ಅಲ್ಲ, ಒಂದು ನಾನು ಡೈರಿ ಮಿಲ್ಕ್ ಚಾಕ್ಲೇಟ್ ತಂದಿದ್ದೀನಿ ಗೈಸ್, ಮತ್ತೆ ಚಾಕ್ಲೇಟ್ ಕೊಡಿಸ್ತಾರಂತೆ. ನಾವೇನ್ ಚಿಕ್ಕ ಮಕ್ಳ ಚಾಕ್ಲೇಟ್ ತಿನ್ನಕ್ಕೆ? ಅದಕ್ಕೆ ₹1 ಚಾಕ್ಲೇಟ್ ಕೊಡಿಸ್ತೀವಿ. ₹1 ಒಂದು ಚಾಕ್ಲೇಟ್. ಕೇಳಿಸ್ಕೊಂಡ್ರಾ? ಅಷ್ಟೇ. ಸರಿ ಗೈಸ್, ನಾನು ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ. ಅಂದ್ರೆ ಸಾಕು, ಬೆಳಗ್ಗೆಯಿಂದ ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ. ನೀನೇನಿಕ್ ವಿಶ್ ಮಾಡ್ತಾ ಇದ್ಯಾ? ನಾನು ವಿಶ್ ಮಾಡ್ಬೇಕಾಗಿರೋದು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆದ್ರೂ ಕೂಡ ಲೈಕ್ ಆಗ್ಲೇ ಹೇಳಿದೀನಿ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಅಂಡ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ, ತಾಯಂದ್ರು ಯಾರಾದ್ರೂ ನೋಡ್ತಿದ್ದೀರಾ ಅಂದ್ರೆ ಅವರಿಗೆಲ್ಲ ಹ್ಯಾಪಿ ಮದರ್ಸ್ ಡೇ ನನ್ನ ಕಡೆಯಿಂದ. ಅಂಡ್ ಟೈಮ್ ಯಾವತ್ತೂ ಖುಷಿಯಾಗಿ ನೋಡ್ಕೊಳ್ಳಿ. ಇಷ್ಟ ಹೇಳ್ತಾ ನನ್ನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ತರನೇ ಮುಂದೆ ನಿಮಗೆ ಒಳ್ಳೊಳ್ಳೆ ಟಾಸ್ಕ್ಗಳನ್ನ, ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಗೈಸ್, ಬಾಯ್.